ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಖಾರವಾಗಿರುವಂಥ ರುಚಿಯಾಗಿರುವಂಥ ಒಂದು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಹಸಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಕೊಂಡು ಫಟಾಫಟ್ ಅಂತ 5 ನಿಮಿಷದಲ್ಲಿ ರೆಡಿ ಆಗುವಂಥ ಚಟ್ನಿ. ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬ ರುಚಿಯಾಗಿರುತ್ತೆ. ಬರೀ ಅನ್ನಕ್ಕೊಂದಕ್ಕೆ ಅಲ್ಲ, ಅಕ್ಕಿ ರೊಟ್ಟಿ, ಅನ್ನದ ರೊಟ್ಟಿ ಇವೆಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ನು. ನೀವು ಯಾವುದಾದ್ರೂ ಟೂರ್ ಹೋಗಿ ಬಂದ ತಕ್ಷಣ ಮನೆ ಊಟ ಮಾಡಬೇಕು ಅನಿಸುತ್ತೆ ಅಲ್ವಾ, ಆವಾಗ ಸಾರೆಲ್ಲ ಮಾಡಿಕೊಂಡು ತಿನ್ನೋಷ್ಟು ಟೈಮ್ ಇರಲ್ಲ. ಬಿಸಿ ಅನ್ನ ಮಾಡಿಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರಂತೂ ಆಹಾ ಏನು ರುಚಿಯಾಗಿರುತ್ತೆ ಗೊತ್ತಾ. ಮತ್ತೆ ತಡ ಈ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಚಟ್ನಿ ಮಾಡೋದಕ್ಕೆ ಮಿಕ್ಸರ್ ಜಾರ್ ಒಳಗಡೆ ಫಸ್ಟು ಬೆಳ್ಳುಳ್ಳಿ 1 8 ಹಾಕ್ಕೊಳ್ತಿದ್ದೀನಿ. ಹಸಿಮೆಣಸಿನ್ಕಾಯಿ 2, ಖಾರ ಕಮ್ಮಿ ಇರೋದಕ್ಕೆ 2 ಹಾಕ್ತಿದ್ದೀನಿ, ಇಲ್ಲಾಂದರೆ 1 ಹಾಕೊಳ್ಳಿ ಸಾಕು. 2 ಈರುಳ್ಳಿ ಎಲ್ಲ ದಪ್ಪ ಕಟ್ ಮಾಡಿಕೊಂಡ್ರೆ ಸಾಕು. 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಅಚ್ಕಾರದ ಪುಡಿ 2 ಟೀ ಸ್ಪೂನ್, 2 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಎಲೆ ದೊಡ್ಡ ಎಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಬರುತ್ತೆ, ಒಂದು ಅರ್ಧ ಹಿಡಿಯಷ್ಟು. ಇದಕ್ಕೆ ನೀರೇನು ಹಾಕೋದು ಬೇಡ, ಹಾಗೆ ತರತರಿಯಾಗಿ ರುಬ್ಕೊಳ್ಳೋಣ. ಈ ಮಿಕ್ಸರ್ಗೆ ಹಾಕಿ ರುಬ್ಬಕ್ಕೆ ಇಷ್ಟಪಡದೇ ಇದ್ದವರು ಈ ಚಟ್ನಿನ ಕುಟಾಣಿಯಲ್ಲಿ ಕುಟ್ಕೊಂಡು ಬೇಕಾದರೂ ಮಾಡ್ಕೋಬೋದು ನೀವು. ಆ ಬೆಳ್ಳುಳ್ಳಿ ಈರುಳ್ಳಿಯಲ್ಲಿರುವಂಥ ನೀರಂಶನೇ ಸಾಕು. ನೋಡಿ ಹೇಗೆ ಒಂದು ಚಟ್ನಿ ಹದಕ್ಕೆ ಬಂದಿದೆ. ಈರುಳ್ಳಿ ಎಲ್ಲ ಒಂಚೂರು ಲೈಟಾಗಿ ಬಾಯಿಗೆ ಸಿಗ್ತಾ ಇರಬೇಕು, ಆವಾಗಲೇ ನೀವು ಅನ್ನ ಕಲಿಸ್ಕೊಂಡು ತಿಂದಾಗ ತುಂಬ ರುಚಿ ಅನಿಸೋದು. ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಈ ಒಂದು ಚಟ್ನಿಗೆ ಒಂದು ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಒಂಚೂರು ಸಾಸಿವೆ, ಜೀರಿಗೆ 1 ಟೀ ಸ್ಪೂನ್. ಜೀರಿಗೆ ಒಂಚೂರು ಮುಂದಾಗಿರಲಿ. ನೋಡಿ ಇದೊಂಚೂರು ಸಿಡಿದ್ರೆ ಸಾಕು. ಸಿಡಿತಿದ್ದಂಗೆ ಸ್ಟವ್ ಆಫ್ ಮಾಡಿಬಿಡೋಣ. ಈ ಎಣ್ಣೆ ತೆಗೆದು ಆ ಚಟ್ನಿ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಬಿಸಿ ಒಗ್ಗರಣೆನ ಈ ಚಟ್ನಿ ಮೇಲೆ ಹಾಕ್ಕೊಂಡಿದ್ದೀನಿ. ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಖಾರವಾಗಿರುತ್ತೆ ಅಲ್ವಾ, ಎಣ್ಣೆ ಬಿದ್ದರೆ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈ ಥರ ಕ್ಲೀನಾಗಿ ಎಲ್ಲ ಈವನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇನ್ನೊಂದು ಸ್ವಲ್ಪ ಈ ಚಟ್ನಿ ತೆಳುವಾಗಿ ಇರಬೇಕು ಅಂದರೆ ಬೇಕಿದ್ದರೆ 1-2-3 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ರುಬ್ಬೋ ಟೈಮಲ್ಲಿ ನೀರು ಹಾಕ್ಕೊಂಡ್ರೆ ಬ್ಲೆಂಡ್ ಮಾಡಿಕೊಂಡ್ರೆ ತೆಳುವಾಗಿರುತ್ತೆ. ಇದನ್ನಂತೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರಂತೂ ಆಹಾ ಏನು ರುಚಿಯಾಗಿರುತ್ತೆ ಗೊತ್ತಾ. ಸಡನ್ನಾಗಿ ನೀವು ಸಾರೇನು ಮಾಡೋಕ್ಕಾಗಲ್ಲ, ರುಚಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಚಟ್ನಿ ಅನ್ನದ ಜೊತೆ ತಿನ್ಬೋದು. ಇಲ್ಲ ಅಂತ ಅಂದರೆ ಅಕ್ಕಿ ರೊಟ್ಟಿ, ಅನ್ನದ ರೊಟ್ಟಿ ಇದೆಲ್ಲದಕ್ಕಂತೂ ಈ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ರೊಟ್ಟಿಗೆ ತುಪ್ಪ ಸವರ್ಕೊಂಡು ಒಂಚೂರು ಈ ಚಟ್ನಿ ನೆಂಚ್ಕೊಂಡು ತಿಂತಾ ಇದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಮತ್ತು ತಡ ನಿಮ್ಮ ಮನೆಯಲ್ಲೂ ಕೂಡ ಈ ಸಿಂಪಲ್ಲಾಗಿ ಈಸಿಯಾಗಿರೋವಂಥ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಚಟ್ನಿನ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.